ಸ್ವಾಭಿಮಾನ ಜಾಸ್ತಿ. ಅಡಾಣಿ ನನ್ನ ಗಂಡ ನಾವು ಕುತ್ಕೊಂಡು ಹಿಡಿತೈತಾ ಕೆರ್ಕೋ. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇದು ಬಂದು ಶುಕ್ರವಾರ ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋ ಪೂರ್ತಿ ನನ್ನ ಪಾಪು ಜೊತೆ ನನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ದಿನ ಹೇಗಿರುತ್ತೆ ಅನ್ನೋದಾಗಿರುತ್ತೆ. ಆ್ಯಂಡ್ ಎಸ್, ಇದು ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ, ಮಧ್ಯಾಹ್ನ ಅಂತ ಅಲ್ಲ, ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ನಾನು ಪಾಪುಗೆ ಜಾಸ್ತಿ ಹೋಗಿ ಬಂದು ನೀರನ್ನ ಕುಡಿಸ್ತಾ ಇರ್ತೀನಿ. ಮಕ್ಕಳಿಗೆ ಅಂತ ಅಲ್ಲ, ನಾವೂ ಸಹ ಕುಡಿಬೇಕು. ನಮ್ಮ ಜೊತೆಗೆ ಮಕ್ಕಳಿಗೂ ಸಹ ಜಾಸ್ತಿ ನೀರು ಕುಡಿಸ್ಬೇಕಾಗತ್ತೆ. ಸೊ ನಾನು ನೀರು ಕುಡಿಸಿ ಅವಳಿಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಮಧ್ಯಾಹ್ನಕ್ಕೆ ಅಂತ ಮಾಡ್ಕೊಂಡಿದ್ದಲ್ಲ, ಆ್ಯಕ್ಚುಲಿ ಇದು ಬೆಳಗ್ಗೆ ನಾನು ಪಾಲಕ್ ಪನ್ನೀರು ಮತ್ತು ಚಪಾತಿ ಮಾಡಿದ್ದೆ. ಸ್ವಲ್ಪ ಹಿಟ್ಟು ಜಾಸ್ತಿ ಕಲಸಿದ್ರಿಂದ ಮಧ್ಯಾಹ್ನವೂ ಸಹ ಅದನ್ನೇ ತಿನ್ಕೊಳ್ಳೋಣ, ನೈಟ್ ಏನಾದ್ರೂ ಬೇರೆ ಮಾಡ್ಕೊಂಡ್ರಾಯ್ತು ಅನ್ನ ಸಾಂಬಾರು ಅಂತ ಹೇಳಿ ಮಧ್ಯಾಹ್ನವೂ ಸಹ ಚಪಾತಿ ಓದ್ಕೊಳ್ತಾ ಇದ್ದೆ. ನನ್ನ ಜೊತೆ ಪಾಪುನೂ ಸಹ ಕಂಪ್ನಿ ಕೊಡ್ತಾಯಿದ್ಲು. ಪಾಪ ಆ್ಯಕ್ಚುಲಿ ಅವಳಿಗೆ ನನ್ನ ದೊಡ್ಡ ಮಗಳು ಖುಷಿ ಇದ್ದಿದ್ದರೆ ಅವಳ ಜೊತೆ ಅಕ್ಕ ಅಂತ ಆಟ ಆಡ್ಕೊಂಡಿದ್ಲು. ಅವಳು ಬೇಸಿಗೆ ರಜಕ್ಕೆ ಅಂತ ಹೇಳಿ ಊರಿನಲ್ಲಿದ್ದಾಳೆ. ಇವಳಿಗೆ ಇವಾಗ ಕಂಪ್ನಿಗೆ ನಾನೇ ಇರೋದು. ಸೊ ನನಗೆ ಎಲ್ಲ ಕೆಲಸಗಳೂ ಸಹ ಇಲ್ಲಿ ಡಬಲ್ ಆಗ್ತಾಯಿದೆ. ನೋಡ್ಬೋದು, ನಾನು ಇಲ್ಲಿ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಕಿತಾಪತಿ ಮಾಡ್ತಾಳೆ ಅಂತ ಅಂದರೆ, ನಾನು ಏನು ಬೇಡ ಅಂತ ಹೇಳ್ತೀನಿ ಅದನ್ನೇ ಮಾಡೋದು ಜಾಸ್ತಿ. ಅರ್ಧ ಗಂಟೆಲಿ ಆಗೋ ಕೆಲಸ 1 ಅವರ್ ತೊಗೊಳ್ತಿತ್ತು ನನಗೆ. ಇದೊಂದೇ ಕೆಲಸ ಅಂತಲ್ಲ, ಎಲ್ಲ ಕೆಲಸನೂ ಅಷ್ಟೇ. ಮನೆಯಲ್ಲಿ ಮಕ್ಕಳಿದ್ರೆ ಆ್ಯಕ್ಚುಲಿ ಎಷ್ಟು ಹಿಂಸೆ ಅಂದರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಒಂದು ದಿನ ಎಲ್ಲ ಫುಲ್ಲು ಮನೆ ಕೆಲಸ ಮಾಡೋದೇ ಆಗುತ್ತೆ. ಜೊತೆಗೆ ಟೈಮ್ ಹೇಗೆ ಕಳೆದೋಗುತ್ತೆ ಅಂತಲೂ ಗೊತ್ತಾಗಲ್ಲ. ನೋಡ್ಬೋದು ನೀವು, ನೋಡಿ ಹೇಗೆ ಕಿತಾಪತಿ ಮಾಡ್ತಾಳೆ. ನಾನು ಅದು ಬೇಡ ಅಂತ ಅಂದ್ಬಿಟ್ಟು ಸೈಡ್ಗಿಟ್ರೆ ಮತ್ತೆ ತಳ್ಕೊಳ್ಳೋದೇ ಜಾಸ್ತಿ. ಬಟ್ ಟೈಮ್ ಪಾಸ್ ತುಂಬಾ ಬೇಗ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ಅಲ್ಲಿದ್ದಿದ್ದು ಹಿಟ್ಟೆಲ್ಲನೂ ಕಿತ್ತಾಕೊಂಡು ಆಡ್ಕೊಂಡು ಕೂತಿತ್ತು. ನಾನು ಒತ್ತುತ್ತೀನಿ ಅಂತ ಇತ್ತು. ಆ್ಯಂಡ್ ಕೆಲವ್ರಿಗೆ ಚಪಾತಿನ ಕಂಪ್ಲೀಟಾಗಿ ರೌಂಡಾಗಿ ಒತ್ತಕ್ಕೆ ಬರೋಲ್ಲ, ಒಂದೊಂಥರ ಮ್ಯಾಪ್ಗಳು ಬಿಡಿಸ್ಬಿಟ್ಟಿರ್ತಾರೆ. ಬಟ್ ನನ್ನ ಚಪಾತಿ ನೋಡಿ ಎಷ್ಟು ರೌಂಡಾಗಿದೆ ಅಂತ ಹೇಳಿ. ಇದು ನೋಡಿ ಹೆಂಗೆ ಕಿತಾಪತಿ ಮಾಡ್ತಿದ್ದಾಳೆ. ಓಕೆ, ಫೈನಲಾಗಿ ಅವಳಿಗೊಂದು ಚಪಾತಿ ಒತ್ತಕ್ಕೆ ಲಟ್ಟಿಸೋಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕೊಟ್ಟೆ. ಪಾಪುಗೆ ನಾನು ಇದೊಂದೇ ವಿಷಯದಲ್ಲಿ ಅಂತ ಅಲ್ಲ, ನಾವು ರಿಯಲ್ ಲೈಫಲ್ಲಿ ಏನು ಕೆಲಸ ಮಾಡ್ತಿರ್ತೀವಿ, ಲೈಕ್ ಬಟ್ಟೆ ಒಣಗಾಕುವಾಗ ಕ್ಲಿಪ್ ತಂದು ಕೊಡೋದಾಗಿರ್ಬೋದು, ಪಾತ್ರೆ ಬೆಳಗುವಾಗ ಪಾತ್ರೆಗಳನ್ನ ಎತ್ಕೊಂಡೋಗಿ ಇಡುವಂಥ ಆಗಿರ್ಬೋದು, ಈ ರೀತಿ ರಿಯಾಲಿಟಿಯಾಗಿ ಏನು ಕೆಲಸ ಮಾಡ್ತಿರ್ತೀವಿ ಅದನ್ನು ಮಕ್ಕಳು ಕೈನಲ್ಲೂ ಸಹ ಸ್ವಲ್ಪ ಅವ್ರನ್ನ ಇನ್ವಾಲ್ವ್ ಮಾಡಿದ್ರೆ ತುಂಬ ಬೇಗ ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಯೋಚನೆ. ಸೊ ಹಾಗಾಗಿ ಪಾಪುಗೂ ಸಹ ಒಂದು ಚಪಾತಿ ಒತ್ಕೊಡು ನನಗೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ. ಅವರು ಈ ರೀತಿ ಮಾಡ್ತಾಯಿದ್ರು. ಫೈನಲಿ ಲಂಚ್ ಪ್ರಿಪೇರ್ ಆಯಿತು. ಅವ್ರಿಗೆ ತಿನ್ಸೋಣ ಅಂತ ಹೇಳಿ ಈ ರೀತಿ ಕರ್ಕೊಬಂದು ಕೂರಿಸಿದ್ದೆ. ನಾನು ಪಾಪುಗೆ ಅಂತ ಹೇಳಿ ಸೆಪ್ರೇಟಾಗಿ ಅವ್ಳಿಗೆ ಅಂತಲೇ ಏನು ಫುಡ್ನ ಪ್ರಿಪೇರ್ ಮಾಡಲ್ಲ. ಅಂದರೆ ಫಸ್ಟು ಅವಳು ಒಂದು 6 ಮಂತ್ಸ್ ದಾಟಿದ ಮೇಲೆ 1 ಇಯರ್ 8 ಮಂತ್ಸ್ನಲ್ಲೆಲ್ಲ ಅವಳಿಗೆ ಅಂತಲೇ ಸೆಪ್ರೇಟಾಗಿ ಸರಿ ಮಾಡೋದಾಗಿರ್ಬೋದು, ಆ್ಯಂಡ್ ಸೆಪ್ರೇಟಾಗಿ ಅನ್ನ ಬೇಳೆ ಕ್ಯಾರೆಟ್ ಆ ರೀತಿ ಕೂಗಿಸ್ಕೊಂಡು ಮಾಡೋದಾಗಿರ್ಬೋದು, ಆ ಥರ ಮಾಡ್ತಾಯಿದ್ದೆ. ಬಟ್ ಆಫ್ಟರ್ 1 ಇಯರ್ ಅವಳು ದಾಟಿದ ಮೇಲೆ ಈ ರೀತಿ ನಾವೇನು ಊಟ ಮಾಡ್ಕೊಂಡಿರ್ತೀವಿ ಅದನ್ನೇ ತಿನ್ನಿಸ್ತೀನಿ. ಎಲ್ಲರೂ ಅಷ್ಟೇ ಹಾಗೆ ಮಾಡಿ, ಖಾರ ಅಂತ ನೋಡೋಕೆ ಹೋಗಬೇಡಿ, ಬಿಕಾಸ್ ಅದೇ ಅಭ್ಯಾಸ ಆಗಿಬಿಡುತ್ತೆ. ನಾವೇನು ಊಟ ಮಾಡ್ತೀವಿ ಅದನ್ನೇ ತಿನ್ನಿಸಿದ್ರೆ ಮಕ್ಕಳಿಗೆ ಊಟ ಮಾಡಿಸೋದು ಹಿಂಸೆ ಅನಿಸಲ್ಲ. ಆ್ಯಂಡ್ ಪಾಲಕ್ ಪನ್ನೀರಲ್ಲಿ ತುಂಬ ಅಂದರೆ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಇರ್ಬೋದು ಎಲ್ಲ ಸಿಗೋದ್ರಿಂದ ಪಾಪುಗಳಿಗೆ ಒಳ್ಳೆಯದು ಅಂತ ಹೇಳಿ ನಾನು ಅದನ್ನೇ ತಿನ್ನಿಸ್ತಾ ಇದ್ದೆ. ನೋಡ್ಬೋದು ನೀವು ನಾನು ಎಷ್ಟು ಸರ್ಕಸ್ ಮಾಡ್ತಿದ್ದೀನಿ ಇಲ್ಲಿ ಅವಳು ಊಟ ಮಾಡಿಸೋದಕ್ಕೆ ಅಂತ ಹೇಳಿ. ಅರ್ಧ ಚಪಾತಿ ತಿನ್ನಿಸೋಷ್ಟೊತ್ತಿಗೆ ನನಗೆ ಮಿನಿಮಮ್ 1 ಅವರ್ ಆಗೋಯಿತು ಇಲ್ಲಿ. ಅದನ್ನೆಲ್ಲ ವೀಡಿಯೋನಲ್ಲಿ ತೋರಿಸೋದಕ್ಕಾಗಲ್ಲ ಅಂತ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಊಟ ಮಾಡಿಸಿ ಅವರು ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ತಿನ್ನಿಸಿದ ತಕ್ಷಣ ದೊಡ್ಡವರಾಗಿ ನಾವೇ ಮಲ್ಕೊಳ್ಬಾರ್ದು ಊಟ ಮಾಡಿದ ತಕ್ಷಣ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಮಕ್ಕಳನ್ನ ಮಲಗಿಸಬಾರ್ದು ಅನ್ನೋದು ನನ್ನ ಯೋಚನೆ. ಹಾಗಾಗಿ ಅವಳಿಗೆ ತಿನ್ನಿಸಿದ ತಕ್ಷಣ ಮಲಗಿಸೋದು ಬೇಡ, ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ನಿದ್ದೆ ಮಾಡಿಸೋಣ ಅಂತ ಹೇಳಿ ಸ್ವಲ್ಪ ಈ ರೀತಿ ಆಟ ಆಡಿಸ್ತಾ ಇದ್ದೆ. ಏನು ಬೇಕು ನಿನಗೆ? ಫೋನ್ ಬೇಕಂತೆ. ಫೋನ್ ಏನು ಬೇಕು ನಿನಗೆ? ಅನ್ನ ಬೇಕಾ? ಏನಾಯ್ತು? ಕಡಿತೈತಾ? ಕೆರ್ಕೋ ಹೆಂಗೆ ಕೆರ್ಕೊಳ್ಳೋದು? ಅಲ್ಲಿ
ಈಗ ಸ್ನಾನ ಮಾಡಿದ್ಯಲ್ಲ. ಈಗ ಟೈಮ್ ಬಂದು 4:05 ಆಗಿತ್ತು. ಪಾಪುಗೆ ಫುಲ್ಲು ಕಂಪ್ಲೀಟಾಗಿ ನಿದ್ದೆ ಬಂದುಬಿಟ್ಟಿತ್ತು. ಅವಳು ನನ್ನ ಜೊತೆ ಆಡ್ತಾ ಆಡ್ತಾ ಸೋಫಾ ಮೇಲೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ಲು. ಅವಳನ್ನ ಎತ್ಕೊಬಂದು ಈ ರೀತಿ ರೂಮ್ ಕೆಳಗಡೆ ರೂಮ್ನಲ್ಲಿ ಮಲಗಿಸ್ತಾ ಇದ್ದೆ. ಆ್ಯಂಡ್ ಅವಳ ಜೊತೆ ಮಲಗಿಸಿದ ಮೇಲೆ ಅವಳ ಪಕ್ಕ ಅಟ್ಲೀಸ್ಟ್ ನಾನೊಂದು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಮಲಗಿರಬೇಕು. ಯಾಕೆಂದರೆ 2 ನಿಮಿಷಕ್ಕೂ ಎದ್ದು ನನ್ನ ಪಕ್ಕದಲ್ಲಿ ಇದ್ದೀನಾ ಇಲ್ವಾ ಅಂತ ನೋಡ್ಕೊಳ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟು ಅವಳು ಕಂಪ್ಲೀಟಾಗಿ ನಿದ್ದೆ ಬಂದಿದೆ ಅಂತ ಕನ್ಫರ್ಮ್ ಮಾಡಿದ ತಕ್ಷಣ ನಾನು ಎದ್ದೋಗಿ ಬರೋ ಕೆಲಸ ಎಲ್ಲನೂ ಮಾಡ್ಕೊಂಡ್ಬಿಟ್ಟೆ. ಈಗ ಟೈಮ್ ಬಂದು 7:15. ಪಾಪು ಈಗ ಜಸ್ಟ್ ಎದ್ದು ಸೋಫಾ ಮೇಲೆ ಕೂತ್ಕೊಂಡಿದ್ಲು. ಅವಳು ಆ್ಯಕ್ಟಿವ್ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ. ಆ್ಯಕ್ಚುಲಿ ಅವ್ರ ಅಪ್ಪನಿಗೆ ಮೀಟಿಂಗ್ ನಡೀತಾ ಇತ್ತು. ನಮ್ಮ ಮನೆಯವ್ರಿಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮೀಟಿಂಗ್ ನಡೀತಾ ಇತ್ತು. ಗೈಸ್ ಆ್ಯಕ್ಚುಲಿ ಅವರಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್ ಇದೆ ನಮ್ಮ ಮನೆಯವ್ರಿಗೆ, ಮೀಟಿಂಗ್ನಲ್ಲಿದ್ದಾರೆ. ಆ ಮೀಟಿಂಗ್ದು ಟೀಮ್ಸ್ದು ಸೌಂಡ್ ಬರುತ್ತಲ್ಲ, ಸೌಂಡ್ ಬಂದಿದ್ದ ತಕ್ಷಣವೇ ಉಶ್ ಅಂತ ಅಂತಾಳೆ. ಏನಮ್ಮ ಅಪ್ಪಂಗೆ ಏನಮ್ಮ ಏನು ಮಾಡ್ತಿದ್ಯಾ? ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಫುಲ್ಲು ಸೀರಿಯಸ್ ಮ್ಯಾನು, ಸೈಲೆಂಟ್ ಆಗಿಬಿಡ್ತಾಳೆ ಇವಳೇನೆ. ಅವರಪ್ಪ ಮೀಟಿಂಗ್ನಲ್ಲಿದ್ದರೆ ಅಷ್ಟು ಭಯ ಇದಕ್ಕೆ. ನಾವು ಈಚೆ ಕಡೆ ಹೋಗೋಣ. ಅಪ್ಪನ ಜೊತೆ ಅಲ್ಲ, ಅಪ್ಪ ಮೀಟಿಂಗು, ನಾವು ವಾಕ್ ಮಾಡೋಣ ಬಾ. ವಾಕ್ ಮಾಡೋಣ. ಇಲ್ಲಿ ವಾಕ್ ಮಾಡೋಣ ಬಾ. ಅಮ್ಮನ ಜೊತೆ ನಡೀರಿ, ಈಚೆ ನಡೀರಿ ಈಚೆ. ಅಯ್ಯೋ ನಾನು ಈಚೆ ಓಡ್ಬಿಡ್ತೀನಪ್ಪ ಇವಾಗ. ಅಪ್ಪ ಸೌಂಡ್ ಮಾಡಬೇಡ ಅಂತ ಅಂದರೆ ಸುಮ್ಮನೆ ಉಶ್ ಅನ್ನೋದು. ನಡೀರಿ. ಗೈಸ್ ಆ್ಯಕ್ಚುಲಿ ನಮ್ಮ ಮನೆ ಮುಂದೆ ಈ ಒಂದು ಹೊಂಗೆ ಮರ ಇದೆ ಆಯಿತಾ. ಎಷ್ಟಾದರೂ ನೀನು ಕಸ ಗುಡಿಸು, ಇಲ್ಲಿ ನೋಡಿ ಈ ಥರನೇ ಫುಲ್ಲು ಎಷ್ಟು ಫ್ಲವರ್ಸು ಅಂತ ಅಂದರೆ ಇಂಚು ಗುಣ. ನೋಡಿ ಇಲ್ಲಿ ಇರೋದೆಲ್ಲ ಅದ್ರದ್ದೇ ಫ್ಲವರ್ಸು, ಫುಲ್ಲು ಒಣಗ್ಬಿಟ್ಟೈತೆ ಗುಣ. ಏನಮ್ಮ ಅದು? ಇದೊಂಥರ ಇದು ಹೆಂಗಿದೆ ಗೊತ್ತಾ, ನಾವು ಯಾರೂ ಗೊಬ್ಬರ ಹಾಕೋದೇ ಬೇಡ ಮರಕ್ಕೆ, ಅದ್ರ ಗೊಬ್ಬರನ ಅದೇ ಪ್ರಿಪೇರ್ ಮಾಡ್ಕೊಳುತ್ತೆ ಅಂತಾರಲ್ಲ, ಹಂಗಾಯಿತು. ನಾನು ಗುಡಿಸಿ ಅಲ್ಲಿಗೆ ತಳ್ತೀನಿ. ಓಯ್ ಅಪ್ಪನ ಮೀಟಿಂಗ್ ಮುಗಿಯೋವರೆಗೂ ಈಚೆನೇ ಇರೋಣ. ಏನು ಮಾಡೋಣ ಅಲ್ಲಿವರೆಗೂ? ಏನು ಮಾಡೋಣ? ಏನು ನೋಡಿ ಇವಾಗ ಮಾಡ್ತಾಳೆ ಕಿತಾಪತಿನ. ಗಾಡಿ ಫುಲ್ಲು ಎಷ್ಟು ಅಲರ್ಟ್ ಇವಳು ಅಂದರೆ, ಒಂದು ಗಾಡಿ ಇನ್ನೂ ದೂರದಲ್ಲಿ ಬರ್ತಿದ್ದಂಗೆ ಗಾಡಿ ಅಂದ್ಬಿಡ್ತಾಳೆ. ನೋಡಿ ಅಲ್ರಿ ಆಟ ಆಡುವ ಭಯ ಪುಕ್ಲು ಇದಕ್ಕೆ ಹತ್ರನೇ ಇರಬೇಕು. ಆ್ಯಂಟ್ಸು ಎಲ್ಲಿದೆ? ಆ್ಯಂಟ್ಸು ತೋರಿಸು, ಎಲ್ಲಿದೆ ಆ್ಯಂಟ್ಸು? ಇಲ್ಲೆಲ್ಲೋ ಆ್ಯಂಟ್ಸ್ ಇದೆಯಂತೆ. ಇಲ್ಲಿ ನೋಡಿ, ಇದು ಏನು ಮಾಡ್ಬಿಡ್ತು ನಿನಗೆ? ಕಚ್ಬಿಡುತ್ತೆ. ಡವ್ವು ನನ್ನ ಮಗನೇ, ಚಚ್ಚಿ ಮಾಡು ಅದನ್ನ. ಹೋಗಿ ಚಚ್ಚಿ ಮಾಡೋಗು. ನೋಡಿ ಚಚ್ಚಿ ಮಾಡ್ತಾಳೆ. ಪಾಪ ಅಂತೆ. ಅದನ್ನ ತುಳಿದ್ಬಿಟ್ಟು ಆಮೇಲೆ ಪಾಪ ಅನ್ನೋದ? ತೊಳೆದ್ಬಿಟ್ಲು. ಆಯ್ಸ್ ಚಚ್ಚಿ ಮಾಡು.
ಈ ಅಡಾಣಿ ನನ್ನ ಗಂಡ ನಾವು ಕುತ್ಕೊಂಡಿದ್ರೆ ಇಲ್ಲಿ ಕೆಳಗಡೆಯಿಂದ ಬಂದ್ಬಿಟ್ಟು ನನ್ನ ಟಾಪ್ ಎಳೆದ್ಬಿಟ್ರು. ಫುಲ್ ಭಯ ಆಗೋಯ್ತು. 2 ಅವರ್ ಮೀಟಿಂಗು ಅಂತ ಅಂದೆ. 2 ಅವರ್ ಮೀಟಿಂಗು ಅಂತ ಅಂದ್ರು. ಅದಕ್ಕೆ ನಾವು ಈಚೆಗಡೆ ಇರೋಣ ಅಂತ ಬಂದ್ರೆ ಶೇಮ್ ಚಡ್ಡಿ ಹಾಕಿಲ್ಲ. ಶೇಮ್ ಗೋ. ಅಪ್ಪ ಬಂದಿದ ತಕ್ಷಣ ನನ್ನೇ ಗೋ ಅಂತಾಳೆ. ಗುಣ ಅಷ್ಟೊತ್ತಿಂದ ನನ್ನ ಹತ್ರನೇ ಇದ್ಲು. ಅವ್ರ ಅಪ್ಪ ಬಂದಿದ ತಕ್ಷಣ ಕೊಡಿ ಇನ್ನೊಂದು. ಅಯ್ಯೋ ಅಪ್ಪನ ಮಗಳು. ಅಲ್ಲಲ್ಲಲ್ಲಲ್ಲೇ ಲೇ ಎಷ್ಟು ಮಾಡಿದ್ರು ಅಷ್ಟೇ ಇತ್ಕೆ. ಬೆಳಗ್ಗೆಯಿಂದ ನನ್ನ ಜೊತೆ ಅವಳೆ ಒಂದೂ ಮುತ್ತು ಕೊಡ್ಲಿಲ್ಲ ನನಗೆ. ಈಚೆ ಹೋಗ್ಬೇಕಾ? ಆಗ್ಲಿ ನಿಮ್ಮ ಅಪ್ಪ ಬಂದಿದ ತಕ್ಷಣ ಹೊರಟೋಗ್ಬಿಟ್ಟೆ. ಇವಾಗ ಆಯ್ತು ನಡಿ ಬಾ ಈಚೆ ಹೋಗೋಣ. ಈಚೆ ವಾಕಿಂಗ್ ಆಯ್ತು. ಎತ್ಕೊಳ್ಳಲ್ಲ ಇಲ್ಲಿ ವಾಕಿಂಗ್ ಚಚ್ಚಿ ಮಾಡೋಣ ಬಾ ಹ್ಯಾಂಡ್ಸ್ನ. ನಡೀರಿ ಗೇಟ್ ತೆಗೀರಿ. ಇಷ್ಟೇ ಅವ್ರಪ್ಪನ ಬಂಡವಾಳ. ಬರೀ 2 ನಿಮಿಷ. ಆ 2 ನಿಮಿಷದ ಲವ್ಗೆನೆ ಓಡೋಗ್ಬಿಡೋದು ಅಮ್ಮನ್ನೇ ಬಿಟ್ಟು. ನಡೀರಿ ಅಷ್ಟೇ. ಅವರಪ್ಪ ಕೊಟ್ಬಿಟ್ರು. ಆ 1 ನಿಮಿಷದ ಇದಕ್ಕೇನೆ ಓಡೋಗ್ಬಿಟ್ಲು. ಈಗ ತಿರ್ಗ ನಾನೇ ಗತಿ ಇದಕ್ಕೆ. ಏಯ್ ನನ್ನ ಕಿಸಿ ಕೊಡು ಇವಾಗ. ಬಾ ಕೊಡು ಬಾ. ಕೂತಿರೋದು ನೋಡ್ರಿ ಹೆಂಗೆ ಕೂತವಳು. ಬನ್ನಿ ಕಿಸಿ ಕೊಡಿ ಈಗ. ಓಯ್ ಬಾ ಬೇಗ ಕಿಸಿ ಕೊಡು. ಬೈಲಿ ಕೊಡು. ನೋಡು ಕೊಡು. ಹ್ಯಾಂಡ್ಸ್ ತುಳಿಯೋದು ನೋಡು. ತುಳಿಯೋದನ್ನ ಈ ಕಿಸಿ ಕೊಡು. ಕೆಲಸ ಆಗ್ಬೇಕಲ್ಲ. ಮಳ್ಳಿ ಇದು. ಅಯ್ಯೋ ಮೂಗು. ಕೆಲಸ ಆಗ್ಬೇಕು ಅಂದ್ರೆ ಕಳ್ಳಿ ಒಂಥರ ಏನಂತಾರೆ ಲಂಚ ಕೊಡೋದು ಅಂತಾರಲ್ಲ, ಹಂಗೆ ಲಂಚ ಕೊಟ್ಬಿಡ್ತಾಳೆ ಕಿಸ್ಗಳನ್ನ. ಅವ್ರಪ್ಪ ಬಂದ್ರು ಅನ್ನೋ ಖುಷಿಗೆ ಓಡ್ಬಿಟ್ಲು ಅಮ್ಮನ್ನು ಬಿಟ್ಟು. ಈಗ ಅಮ್ಮನೇ ಗತಿ ಅಂತ ಗೊತ್ತಾಯ್ತಲ್ಲ, ಕಳ್ಳಿ ಥರ ಬಂದವಳೆ. ಬಾ ಯಾಕೆ ಸ್ವಾಭಿಮಾನ ಜಾಸ್ತಿ. ಅಪ್ಪ ಮೀಟಿಂಗು ಬಾ. ಈಗ ಟೈಮು 10 ಕಾಲಾಗಿತ್ತು. ರಾತ್ರಿ ಎಲ್ಲ ಊಟ ಮಾಡಿ ಟಿ.ವಿ ನೋಡ್ತಾ ರೆಸ್ಟ್ ಮಾಡ್ತಾ ಇದ್ವಿ. ಪಾಪು ಅವರಪ್ಪನ ಲ್ಯಾಪ್ಟಾಪ್ ತಗೊಂಡು ತಾನು ಕೆಲಸ ಮಾಡ್ತಾ ಇದ್ಲು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.